ನಮಸ್ಕಾರ ಜಾಬ್ ನ್ಯೂಸ್ ವೀಕ್ಷಕರೇ. ಬ್ಯಾಂಕ್ ನಲ್ಲಿ ಜಾಬ್ ಪಡಿಬೇಕು, ಆಫೀಸರ್ ಆಗ್ಬೇಕು ಅನ್ನೋ ಕನಸು ನಿಮ್ಮದಾಗಿದ್ರೆ ನಿಮಗೊಂದು ಸಿಹಿ ಸುದ್ದಿ ಇಲ್ಲಿದೆ. ದೇಶದ 11 ರಾಷ್ಟ್ರೀಕೃತ ಬ್ಯಾಂಕುಗಳಲ್ಲಿ ಖಾಲಿ ಇರುವ 5208 ಹುದ್ದೆಗಳಿಗೆ ಈಗ ನೇಮಕ ನಡೆಯುತ್ತಿದೆ. ಯಾವುದೇ ಪದವೀಧರರು, ಇನ್ನೊಮ್ಮೆ ಕೇಳಿಸ್ಕೊಳ್ಳಿ, ಎನಿ ಡಿಗ್ರಿ ಆದವರು, ಯಾವುದೇ ಪದವೀಧರರು ಈ ಹುದ್ದೆಗಳಿಗೆ ಅರ್ಜಿ ಸಲ್ಲಿಸಬಹುದಾಗಿರುತ್ತದೆ. ಕೆನರಾ ಬ್ಯಾಂಕು, ಬ್ಯಾಂಕ್ ಆಫ್ ಬರೋಡಾ, ಬ್ಯಾಂಕ್ ಆಫ್ ಇಂಡಿಯಾ ಸೇರಿದಾಗೆ ಒಟ್ಟು 8 ಬ್ಯಾಂಕುಗಳಲ್ಲಿನ 5208 ಹುದ್ದೆಗಳಿಗೆ ಸದ್ಯ ನೇಮಕ ನಡೆಯುತ್ತಿದ್ದು, ಈ ಕುರಿತ ಮಾಹಿತಿಯನ್ನ ನಾನು ಈ ವಿಡಿಯೋದಲ್ಲಿ ನೀಡುತ್ತಿದ್ದೇನೆ. ಸ್ನೇಹಿತರೆ, ದೇಶದಲ್ಲಿನ 11 ರಾಷ್ಟ್ರೀಕೃತ ಬ್ಯಾಂಕುಗಳಲ್ಲಿ ಒಟ್ಟು 12 ರಾಷ್ಟ್ರೀಕೃತ ಬ್ಯಾಂಕ್ ಇರೋದು. ಅದರೊಳಗೆ SBI ಬೇರೆಯಾಗಿ ಸಪರೇಟ್ ಆದ ನೇಮಕಾತಿ ಪ್ರಕ್ರಿಯೆ ನಡೆಸುತ್ತೆ. ಹಾಗಾಗಿ ಉಳಿದ 11 ರಾಷ್ಟ್ರೀಕೃತ ಬ್ಯಾಂಕುಗಳಲ್ಲಿನ ವಿವಿಧ ಹುದ್ದೆಗಳಿಗೆ ಬ್ಯಾಂಕ್ ಸಿಬ್ಬಂದಿ ನೇಮಕಾತಿ ಸಂಸ್ಥೆ ಅಂತ ಮುಂಬೈಯಲ್ಲಿ ಕೇಂದ್ರ ಕಚೇರಿ ಹೊಂದಿರುವ IPBS ಎಂಬ ಈ ಸಂಸ್ಥೆ ಮೂಲಕ ನೇಮಕಾತಿ ನಡೆಯುತ್ತೆ. ಈಗ ಪ್ರೊಬೇಷನರಿ ಆಫೀಸರ್ ಅಥವಾ ಮ್ಯಾನೇಜ್ಮೆಂಟ್ ಟ್ರೈನಿ ಅಂತ ಕರೆಯುವ ಆಫೀಸರ್ ಹುದ್ದೆಗಳ ನೇಮಕಕ್ಕೆ ಸಂಬಂಧಿಸಿದ ಹಾಗೆ ಈ ಸಂಸ್ಥೆ ಅಧಿಸೂಚನೆ ಹೊರಡಿಸಿದೆ. 2 ಹಂತದ ಪರೀಕ್ಷೆ ಮತ್ತು ಸಂದರ್ಶನದ ಮೂಲಕ ಈ ಹುದ್ದೆಗಳಿಗೆ ನೇಮಕ ನಡೆಸಲಾಗುತ್ತದೆ. ಸ್ನೇಹಿತರೆ, IPBS ರಾಷ್ಟ್ರೀಕೃತ ಬ್ಯಾಂಕುಗಳಲ್ಲಿನ ಹುದ್ದೆಗಳಿಗೆ ಮಾತ್ರವಲ್ಲದೆ ಪ್ರಾದೇಶಿಕ ಗ್ರಾಮೀಣ ಬ್ಯಾಂಕುಗಳಿಗೆ ಅಂದ್ರೆ RRBಗಳಿಗೆ ಕೂಡ ವಿವಿಧ ಹುದ್ದೆಗಳಿಗೆ ನೇಮಕ ಮಾಡಿಕೊಳ್ಳುತ್ತದೆ. ಈ ಸಂಬಂಧ ಪ್ರತಿ ವರ್ಷ ಅಧಿಸೂಚನೆ ಹೊರಡಿಸುತ್ತೆ. ಜನವರಿಯಲ್ಲೇ ಈ ನೇಮಕ ಪ್ರಕ್ರಿಯೆಯ ಒಂದು ವೇಳಾಪಟ್ಟಿಯನ್ನು ಬಿಡುಗಡೆ ಮಾಡಲಾಗುತ್ತದೆ. ಅದೇ ಪ್ರಕಾರ ಅಧಿಸೂಚನೆ ಪ್ರಕಟಿಸಿ ಪರೀಕ್ಷೆಗಳನ್ನ ನಡೆಸಿ ನೇಮಕ ಪ್ರಕ್ರಿಯೆ ನಡೆಯುತ್ತೆ. ಸ್ನೇಹಿತರೆ, ಇಲ್ಲಿ ಬಹಳ ಮುಖ್ಯವಾಗಿ ಈ ವರ್ಷ ಏನಂದ್ರೆ ಕೆಲವು ಬದಲಾವಣೆಗಳನ್ನ IPBS ಈ ನೇಮಕ ಪ್ರಕ್ರಿಯೆಯಲ್ಲಿ ತಂದಿದೆ. ಮೊದಲಿಗೆ RRB ಗ್ರಾಮೀಣ ಬ್ಯಾಂಕುಗಳಲ್ಲಿನ ಹುದ್ದೆಗಳಿಗೆ ನೇಮಕಾತಿ ಅಧಿಸೂಚನೆ ಹೊರಡಿಸಲಾಗುತ್ತಿತ್ತು. ಈ ಬಾರಿ ಪ್ರೊಬೇಷನರಿ ಆಫೀಸರ್ ಹುದ್ದೆಗಳ ನೇಮಕಕ್ಕೆ ಅಧಿಸೂಚನೆ ಹೊರಡಿಸಿದೆ. ಇದರ ಜೊತೆಗೆ ಸ್ಪೆಷಲಿಸ್ಟ್ ಆಫೀಸರ್ ಹುದ್ದೆಗಳಿಗೆ ಬೇರೆ ಬೇರೆ IT ಡಿಪಾರ್ಟ್ಮೆಂಟ್, ಮಾರ್ಕೆಟಿಂಗ್ ಡಿಪಾರ್ಟ್ಮೆಂಟ್ ಈ ಹುದ್ದೆಗಳಿಗೆ ಖಾಲಿ ಇರುವ ಹುದ್ದೆಗಳಿಗೂ ಕೂಡ ಈಗಲೇ ಅಧಿಸೂಚನೆ ಪ್ರಕಟಿಸಿದೆ. ಈ ಕುರಿತ ಮಾಹಿತಿಯನ್ನ ನಾನು ಪ್ರತ್ಯೇಕವಾದ ವಿಡಿಯೋದಲ್ಲಿ ನೀಡಲಿದ್ದೇನೆ. ಒಟ್ಟು 1008 ಹುದ್ದೆಗಳಿಗೆ ಈ ಸ್ಪೆಷಲಿಸ್ಟ್ ಆಫೀಸರ್ ಹುದ್ದೆಗಳಿಗೆ ನೇಮಕ ನಡೀತಿದೆ. ಒಟ್ಟಾರೆಯಾಗಿ 6000ಕ್ಕೂ ಹೆಚ್ಚು ಹುದ್ದೆಗಳಿಗೆ IPBS ಈಗ ನೇಮಕ ಪ್ರಕ್ರಿಯೆ ನಡೆಸುತ್ತಿದೆ. ನಾನು ಹಿಂದೆ ಹೇಳಿದಾಗೆ ಯಾವುದೇ ಪದವೀಧರರು ಪ್ರೊಬೇಷನರಿ ಆಫೀಸರ್ ಅಥವಾ ಮ್ಯಾನೇಜ್ಮೆಂಟ್ ಟ್ರೈನಿ ಅನ್ನೋ ಹುದ್ದೆಗಳಿಗೆ ಅರ್ಜಿ ಸಲ್ಲಿಸಬಹುದು. 5208 ಹುದ್ದೆಗಳಲ್ಲಿ ನಮ್ಮ ರಾಜ್ಯ ಮೂಲದ ಕೆನರಾ ಬ್ಯಾಂಕ್ ಒಂದೇ 1000 ಹುದ್ದೆಗಳಿಗೆ ನೇಮಕ ಮಾಡಿಕೊಳ್ತಿದೆ. ಅದಲ್ಲದೆ ಬ್ಯಾಂಕ್ ಆಫ್ ಬರೋಡಾ 1000 ಹುದ್ದೆಗಳಿಗೆ, ಬ್ಯಾಂಕ್ ಆಫ್ ಇಂಡಿಯಾ 700 ಹುದ್ದೆಗಳಿಗೆ, ಬ್ಯಾಂಕ್ ಆಫ್ ಮಹಾರಾಷ್ಟ್ರ 1000 ಹುದ್ದೆಗಳಿಗೆ, ಸೆಂಟ್ರಲ್ ಬ್ಯಾಂಕ್ 500 ಹುದ್ದೆಗಳಿಗೆ, ಇಂಡಿಯನ್ ಓವರ್ಸೀಸ್ ಬ್ಯಾಂಕ್ 450 ಹುದ್ದೆಗಳಿಗೆ, ಪಂಜಾಬ್ ನ್ಯಾಷನಲ್ ಬ್ಯಾಂಕ್ 200 ಹುದ್ದೆಗಳಿಗೆ, ಪಂಜಾಬ್ ಅಂಡ್ ಸಿಂಧ್ ಬ್ಯಾಂಕ್ 358 ಹುದ್ದೆಗಳಿಗೆ, ಒಟ್ಟು 5208 ಹುದ್ದೆಗಳಿಗೆ ಈ ನೇಮಕ ಪ್ರಕ್ರಿಯೆಯ ಮೂಲಕ ಈಗ ನೇಮಕ ಮಾಡಿಕೊಳ್ಳಲಾಗುತ್ತಿದೆ. ನೆನಪಿರಲಿ ಸ್ನೇಹಿತರೆ, ಈಗ ಅರ್ಜಿ ಸಲ್ಲಿಸಲು ಅವಕಾಶ ನೀಡಲಾಗಿದೆ. ಅರ್ಜಿ ಸಲ್ಲಿಸಲು ಜುಲೈ 21 ಕೊನೆಯ ದಿನವಾಗಿರುತ್ತದೆ. ಫಟಾಫಟನ್ಗೆ ಆಗಸ್ಟ್ ನಲ್ಲೇ ಪೂರ್ವಭಾವಿ ಪರೀಕ್ಷೆ ಪ್ರಿಲಿಮ್ಸ್ ಅಂತ ಕರಿತೀವಿ, ಆ ಪೂರ್ವಭಾವಿ ಪರೀಕ್ಷೆ ನಡೆಯುತ್ತೆ. ನಂತರ ಒಂದೊಂದೇ ನೇಮಕ ಪ್ರಕ್ರಿಯೆಗಳು ನಡೆದು ಮುಂದಿನ ಫೆಬ್ರವರಿ ಅಂದ್ರೆ 2026 ಫೆಬ್ರವರಿ ಹೊತ್ತಿಗೆ ಈ ನೇಮಕ ಪ್ರಕ್ರಿಯೆ ಸಂಪೂರ್ಣವಾಗಿ ಮುಕ್ತಾಯವಾಗುತ್ತದೆ. ನೀವು ಇವಾಗ ಅರ್ಜಿ ಸಲ್ಲಿಸಿ ನೇಮಕ ಪ್ರಕ್ರಿಯೆಯಲ್ಲಿ ಭಾಗಿಯಾದ್ರೆ ಮುಂದಿನ ವರ್ಷದ ಮಾರ್ಚ್ ಹೊತ್ತಿಗೆ ನೀವು ಬ್ಯಾಂಕ್ ಉದ್ಯೋಗಿಯಾಗಿ ನೇಮಕಗೊಂಡಿರ್ಬೋದು. ಸ್ನೇಹಿತರೆ, ಈ ನೇಮಕ ಪ್ರಕ್ರಿಯೆಯ ವೇಳಾಪಟ್ಟಿಯನ್ನು ಹಾಗಾದ್ರೆ ಒಂದ್ಸತಿ ನೋಡ್ಬಿಡೋಣ. ಈಗಾಗಲೇ ಅರ್ಜಿ ಸಲ್ಲಿಕೆ ಪ್ರಕ್ರಿಯೆ ಆರಂಭಗೊಂಡಿದ್ದು, ನಾನು ಈ ಹಿಂದೆ ಹೇಳಿದಾಗೆ ಜುಲೈ 21 ಅರ್ಜಿ ಸಲ್ಲಿಸಲು ಕೊನೆಯ ದಿನವಾಗಿರುತ್ತದೆ. ಆನ್ಲೈನ್ ನಲ್ಲಿ ಅರ್ಜಿ ಶುಲ್ಕ ಪಾವತಿಸಲು ಕೂಡ ಜುಲೈ 21 ಕೊನೆಯ ದಿನವಾಗಿರುತ್ತದೆ. ಪೂರ್ವಭಾವಿ ಪರೀಕ್ಷೆ ಆಗಸ್ಟ್ ನಲ್ಲಿ ನಡೆಯಲಿದೆ. ಆನ್ಲೈನ್ ನಲ್ಲಿ ಈ ಪೂರ್ವಭಾವಿ ಪರೀಕ್ಷೆಯನ್ನ ನಡೆಸಲಾಗುತ್ತದೆ. ಸೆಪ್ಟೆಂಬರ್ ನಲ್ಲಿ ಅದರ ರಿಸಲ್ಟ್ ಅನ್ನು ಅನೌನ್ಸ್ ಮಾಡ್ತಾರೆ. ಅಕ್ಟೋಬರ್ ನಲ್ಲಿ ಮುಖ್ಯ ಪರೀಕ್ಷೆಯನ್ನ ನಡೆಸಲಾಗುತ್ತದೆ. ನವೆಂಬರ್ ಅಲ್ಲಿ ಅದರ ರಿಸಲ್ಟ್ ಅನೌನ್ಸ್ ಮಾಡ್ತಾರೆ. ಆಮೇಲೆ ಒಂದು ಇಂಟರ್ವ್ಯೂ ನಡೆಯುತ್ತೆ.
ಸೊ ಹಾಗಾದ್ರೆ ಪ್ರೊಬೆಷನರಿ ಆಫೀಸರ್ ಹುದ್ದೆಗೆ ಎಷ್ಟು ವೇತನ ಕೊಡ್ತಾರೆ, ಸ್ಯಾಲ್ರಿ ಎಷ್ಟಿರುತ್ತೆ ಎಂಬುದನ್ನು ನೋಡೋಣ. ಬೇಸಿಕ್ ಸ್ಯಾಲ್ರಿ ಎಷ್ಟಿರುತ್ತೆ ಗೊತ್ತಾ? 48,480 ರೂಪಾಯಿ. ನಿಮಗೆ 85,920 ರೂಪಾಯಿವರೆಗೆ. ಇದಲ್ಲದೆ ಆಯಾಯ ಬ್ಯಾಂಕುಗಳು ತಮ್ಮದೇ ಆದ ಸ್ಯಾಲರಿ ಸ್ಟ್ರಕ್ಚರ್ ಅನ್ನು ಹೊಂದಿರ್ತವೆ. ಅವು ಭತ್ಯೆಗಳನ್ನ ಕೊಡ್ತವೆ, ಇತರ ಭತ್ಯೆಗಳನ್ನ ಕೊಡ್ತವೆ. ಆ ಭತ್ಯೆಗಳು ಕೂಡ ಈ ಸ್ಯಾಲರಿಗೆ ಆಡ್ ಆಗತ್ತೆ. ಹಾಗಾಗಿ ಒಂದು ಪ್ರೊಬೆಷನರಿ ಆಫೀಸರ್ ಹೆಚ್ಚು ಕಡಿಮೆ 1 ಲಕ್ಷದವರೆಗೆ ವೇತನವನ್ನ ಪ್ರತಿ ತಿಂಗಳು ಪಡೆಯಬಹುದಾಗಿರುತ್ತದೆ. ಹಾಗಾಗಿ ಇದು ಬಹಳ ಪ್ರಮುಖವಾದ ಹುದ್ದೆ, ಆಫೀಸರ್ ಹುದ್ದೆ, ಬ್ಯಾಂಕ್ ನಲ್ಲಿನ ಆಫೀಸರ್ ಹುದ್ದೆ. ನೀವು ಈ ಹುದ್ದೆಗೆ 2 ಹಂತದ ಪರೀಕ್ಷೆಯನ್ನು ಎದುರಿಸಿ, ಸಂದರ್ಶನವನ್ನು ಎದುರಿಸಿ ನೇಮಕಗೊಳ್ಬೇಕಾಗಿರುತ್ತದೆ. ಸಂಪೂರ್ಣ ಪಾರದರ್ಶಕವಾಗಿ ಈ ನೇಮಕ ಪ್ರಕ್ರಿಯೆ ನಡೆಯುತ್ತೆ. ಸರ್ಕಾರಿ ಹುದ್ದೆಗಳ ನೇಮಕ ಪ್ರಕ್ರಿಯೆಯಂತೆ ಇಲ್ಲಿ ಗೋಲ್ಮೇಲ್ ಯಾವುದು ನಡೆಯುವುದಿಲ್ಲ. IPBS ಬಹಳ ಪ್ರತಿಷ್ಠಿತ ನೇಮಕಾತಿ ಸಂಸ್ಥೆ ಎಂಬ ಹೆಗ್ಗಳಿಕೆಗೆ ಪಾತ್ರವಾಗಿದೆ. ಹಾಗಾಗಿ ನೀವು ನಿಮ್ಮ ಪ್ರತಿಭಾವಂತರಾಗಿದ್ರೆ, ಬ್ಯಾಂಕ್ ಉದ್ಯೋಗವನ್ನ ಪಡೆಯಲೇಬೇಕು ಎಂಬ ಶ್ರಮ ನಿಮ್ಮದಾಗಿದ್ರೆ ಖಂಡಿತ ನೀವು ನೇಮಕಗೊಳ್ಬಹುದು ಸ್ನೇಹಿತರೆ. ವಿದ್ಯಾರ್ಹತೆ ಹೇಳಿದೆ, ಯಾವುದೇ ಪದವೀಧರರು, ಎನಿ ಡಿಗ್ರಿ ಅಂತ ಹೇಳಿದ್ದಾರೆ ನೋಟಿಫಿಕೇಶನ್ ಅಲ್ಲಿ, ಯಾವುದೇ ಪದವೀಧರರು ಈ ಹುದ್ದೆಗೆ ಅರ್ಜಿ ಸಲ್ಲಿಸಬಹುದು. ಅಂತಿಮ ವರ್ಷದಲ್ಲಿ ಓದುತ್ತಿರುವವರಿಗೆ ಅರ್ಜಿ ಸಲ್ಲಿಸಲು ಅವಕಾಶ ನೀಡ್ತಾ ಇದ್ರು ಹಿಂದೆ, ಈಗ ನೀಡಲಾಗಿಲ್ಲ. ಯಾಕೆಂದ್ರೆ ಅರ್ಜಿ ಸಲ್ಲಿಸಲು ಆಗಲೇ ತಮಗೆ ಪದವಿಯಲ್ಲಿ ತಾವು ಪಡೆದ ಅಂಕಗಳ ಮಾಹಿತಿಯನ್ನು ಕೂಡ ಅವರು ಅಪ್ಲೋಡ್ ಮಾಡಬೇಕಾಗಿರುತ್ತದೆ. ಹಾಗಾಗಿ ಈಗಾಗಲೇ ಫಲಿತಾಂಶ ಬಂದಿರುವ, ಪದವಿ ಪಡೆದು ಫಲಿತಾಂಶ ಪ್ರಕಟಗೊಂಡವರು ಅರ್ಜಿ ಸಲ್ಲಿಸಬಹುದಾಗಿರುತ್ತದೆ. ಅಂತಿಮ ವರ್ಷದಲ್ಲಿ ಓದುತ್ತಿರುವ ಅಭ್ಯರ್ಥಿಗಳಿಗೆ ಅವಕಾಶ ಇರೋದಿಲ್ಲ. ಸ್ನೇಹಿತರೆ, ವಯೋಮಿತಿ ಎಷ್ಟು ಈ ಹುದ್ದೆಗಳಿಗೆ ಎಂಬುದನ್ನು ನೋಡೋಣ. 20 ರಿಂದ 30 ವರ್ಷ ಅಂತ ಹೇಳಿದ್ದಾರೆ. 20 ವರ್ಷದಿಂದ 30 ವರ್ಷದೊಳಗಿನ ಅಭ್ಯರ್ಥಿಗಳು ಅರ್ಜಿ ಸಲ್ಲಿಸಬಹುದು. ಇದರೊಳಗೆ ನಿಮಗೆ ಸರ್ಕಾರದ ನಿಯಮದ ಪ್ರಕಾರ SC/ST ಅಭ್ಯರ್ಥಿಗಳಿಗೆ 5 ವರ್ಷ, OBC ಅಭ್ಯರ್ಥಿಗಳಿಗೆ 3 ವರ್ಷ ಹಾಗೂ ಅಂಗವಿಕಲ ಅಭ್ಯರ್ಥಿಗಳಿಗೆ 10 ವರ್ಷ ವಯೋಮಿತಿಯಲ್ಲಿ ವಿನಾಯಿತಿ ನೀಡಿರುತ್ತಾರೆ. ಸ್ನೇಹಿತರೆ, ಈಗ ಈ ಹುದ್ದೆಗೆ ನೇಮಕಾತಿ ಹೇಗೆ ನಡೆಯುತ್ತೆ ಎಂಬುದನ್ನ ಒಂದು ಕ್ವಿಕ್ ಆಗಿ ನೋಡ್ಕೊಂಡ್ ಬರೋಣ. ಸಂಕ್ಷಿಪ್ತವಾಗಿ ವಿವರಣೆ ಕೊಡ್ತೀನಿ ಸ್ನೇಹಿತರೆ. ಮೊದಲಿಗೆ ಪೂರ್ವಭಾವಿ ಪರೀಕ್ಷೆ ನಡೆಯುತ್ತೆ ಅಂದೆ. ಆಗಸ್ಟ್ ಅಲ್ಲಿ ಈ ಪರೀಕ್ಷೆಯನ್ನು ನಡೆಸ್ತಾರೆ. ಈ ಪರೀಕ್ಷೆಯು 3 ವಿಷಯಗಳನ್ನ ಒಳಗೊಂಡಿರುತ್ತದೆ. ಇಂಗ್ಲಿಷ್ ಭಾಷೆಗೆ ಸಂಬಂಧಪಟ್ಟದ್ದು, ಕ್ವಾಂಟಿಟೇಟಿವ್ ಆಪ್ಟಿಟ್ಯೂಡ್ ಮತ್ತು ರೀಸನಿಂಗ್ ಎಬಿಲಿಟಿಗೆ ಸಂಬಂಧಪಟ್ಟ ಹಾಗೆ ಒಟ್ಟು 3 ವಿಷಯಗಳಿಗೆ ನಡೆಯುತ್ತೆ. ಒಟ್ಟು 100 ಅಂಕಗಳನ್ನ ನಿಗದಿಪಡಿಸಿರುತ್ತಾರೆ. ಈ ಪರೀಕ್ಷೆ ಬರೆಯಲು 60 ನಿಮಿಷ ಕಾಲಾವಕಾಶ ನೀಡಿರುತ್ತಾರೆ. ಆನ್ಲೈನ್ ಅಲ್ಲಿ ಈ ಪರೀಕ್ಷೆ ನಡೆಯುತ್ತೆ. ಈ ಅಬ್ಜೆಕ್ಟಿವ್ ಮಾದರಿಯ ಪರೀಕ್ಷೆಯಲ್ಲಿ ಪ್ರತಿ ವಿಭಾಗದಲ್ಲೂ ಬ್ಯಾಂಕ್ IPBS ನಿಗದಿಪಡಿಸಿದಷ್ಟು ಅರ್ಹತಾ ಅಂಕವನ್ನು ಪಡೆದವರು ಮಾತ್ರ ಮುಂದಿನ ಹಂತದ ಮುಖ್ಯ ಪರೀಕ್ಷೆಗೆ ನೇಮಕಗೊಳ್ಳುತ್ತಾರೆ. ಒಟ್ಟು 60 ನಿಮಿಷ ಕಾಲಾವಕಾಶ ನೀಡಿರ್ತಾರೆ. ಇಂಗ್ಲಿಷ್ ಮತ್ತು ಹಿಂದಿ ಭಾಷೆಯಲ್ಲಿ ಮಾತ್ರ ಈ ಪರೀಕ್ಷೆಯನ್ನ ಬರೆಯಬಹುದಾಗಿರುತ್ತದೆ. ಕನ್ನಡದಲ್ಲಿ ಪರೀಕ್ಷೆ ಬರೆಯಲು ಅವಕಾಶ ಇರೋದಿಲ್ಲ. ಇದು ರಾಷ್ಟ್ರೀಕೃತ ಬ್ಯಾಂಕುಗಳಲ್ಲಿನ ಹುದ್ದೆಗಳಿಗೆ ನಡೀತಿರುವ ಪರೀಕ್ಷೆ ಆಗಿರೋದ್ರಿಂದ ನಿಮ್ಮನ್ನ ಬೇರೆ ಬೇರೆ ರಾಜ್ಯಗಳಲ್ಲಿ ಬ್ಯಾಂಕ್ ಶಾಖೆಗಳಿಗೆ ನೇಮಕ ಮಾಡುವ ಸಾಧ್ಯತೆಗಳಿರೋದ್ರಿಂದ ಕನ್ನಡದಲ್ಲಿ ಬಂದವರಿಗೆ ಕರ್ನಾಟಕದಲ್ಲೇ ಕೊಡ್ತೀವಿ ಆ ತರ ಇರೋದಿಲ್ಲ. ಯಾಕೆಂದ್ರೆ ಆಫೀಸರ್ ಹುದ್ದೆ ಆಗಿರೋದ್ರಿಂದ ಇಂಗ್ಲಿಷ್ ಮತ್ತು ಹಿಂದಿಯಲ್ಲಿ ಮಾತ್ರ ಪರೀಕ್ಷೆ ನಡೆಸ್ತಾರೆ. ನೆನಪಿಡಿ, ಕ್ಲರಿಕಲ್ ಕೇಡರ್ನ ಹುದ್ದೆಗಳಿಗೆ, ಈ IPBS ಕ್ಲರಿಕಲ್ ಕೇಡರ್ ಹುದ್ದೆಗೆ ನೇಮಕ ನಡೆಸುತ್ತೆ. ಆವಾಗ ಕನ್ನಡದಲ್ಲಿಯೇ ಪರೀಕ್ಷೆ ನಡೆಸ್ತಾರೆ. ಈಗ ಇಂಗ್ಲಿಷ್ ಮತ್ತು ಹಿಂದಿಯಲ್ಲಿ ಮಾತ್ರ ಪರೀಕ್ಷೆ ನಡೆಸಲಾಗುತ್ತದೆ, ಪೂರ್ವಭಾವಿ ಪರೀಕ್ಷೆಯನ್ನ. ಇದರಲ್ಲಿ ಅರ್ಹತೆ ಪಡೆದವರನ್ನ ನಾ ಹೇಳಿದಾಗೆ 3 ವಿಭಾಗದಲ್ಲೂ IPBS ನಿಗದಿಪಡಿಸಿರುವಷ್ಟು ಅಂಕ ಪಡೆದ ಅಭ್ಯರ್ಥಿಗಳು ಮುಂದಿನ ಹಂತದ ಮುಖ್ಯ ಪರೀಕ್ಷೆಗೆ ಅರ್ಹತೆ ಪಡಿತಾರೆ. ಮುಖ್ಯ ಪರೀಕ್ಷೆಯು 200 ಅಂಕಗಳಿಗೆ ನಡೆಯಲಿದೆ. 145 ಪ್ರಶ್ನೆಗಳನ್ನ ಕೇಳಲಾಗಿರುತ್ತದೆ. ಇದು ಕೂಡ ಅಬ್ಜೆಕ್ಟಿವ್ ಮಾದರಿಯಲ್ಲಿ ಪರೀಕ್ಷೆ ನಡೆಯುತ್ತದೆ. ಇದಾದ ನಂತರ ಒಂದು 25 ಅಂಕಕ್ಕೆ ವಿವರಣಾತ್ಮಕ ಪರೀಕ್ಷೆ, ಡಿಸ್ಕ್ರಿಪ್ಟಿವ್ ಎಕ್ಸಾಮ್ ನಡೆಯುತ್ತೆ. ಈ ವಿವರಣಾತ್ಮಕ ಪರೀಕ್ಷೆಯಲ್ಲಿ ಬ್ಯಾಂಕಿಗೆ ಈಗ ಸಂಬಂಧಿಸಿದ ಹಾಗೆ ಎಸ್ಸೆ ಬರೆಯೋದು ಇರ್ತದೆ. ಏನು ಕರೆಂಟ್ ಅಫೇರ್ಸ್ ವಿಷಯ ಇರ್ತದೆ, ಅದಕ್ಕೆ ಸಂಬಂಧಪಟ್ಟಾಗ ಯಾವ್ದೋ ಒಂದು ವಿಷಯ ಕೊಡ್ತಾರೆ, ಅದ್ರ ಬಗ್ಗೆ ಎಸ್ಸೆ ಬರೆಯುವಂತದ್ದು ವಿವರಣಾತ್ಮಕ ಪರೀಕ್ಷೆ ಇರ್ತದೆ. ಅದು ಕೂಡ ಇಂಗ್ಲಿಷ್ ನಲ್ಲೇ ನಡೆಯುತ್ತೆ. ಈ ಮುಖ್ಯ ಪರೀಕ್ಷೆ ಕೂಡ ಇಂಗ್ಲಿಷ್ ಮತ್ತು ಹಿಂದಿ ಭಾಷೆಯಲ್ಲಿ ನಡೆಸಲಾಗುತ್ತದೆ. ನಮ್ಮ ರಾಜ್ಯದ 8 ಜಿಲ್ಲಾ ಕೇಂದ್ರಗಳಲ್ಲಿ ಈ ಪರೀಕ್ಷೆ ನಡೆಯುತ್ತೆ, ಬೆಂಗಳೂರು ಸೇರಿದಾಗೆ. ಈ ಬಗ್ಗೆ ಎಲ್ಲೆಲ್ಲಿ ನಡೆಯುತ್ತೆ ಅಂತ ಮುಂದೆ ತಿಳಿಸ್ತೇನೆ ನಿಮಗೆ. ಸ್ನೇಹಿತರೆ, ಮುಖ್ಯ ಪರೀಕ್ಷೆಯಲ್ಲಿ ಒಟ್ಟು 5 ವಿವರಣಾತ್ಮಕ ಪರೀಕ್ಷೆ ಸೇರಿದಾಗೆ ಒಟ್ಟು 5 ವಿಷಯಗಳಿಗೆ ಸಂಬಂಧಿಸಿದ ಹಾಗೆ ಪರೀಕ್ಷೆ ನಡೆಯುತ್ತೆ. ಈ 5 ವಿಷಯಗಳಲ್ಲಿಯೂ IPBS ನಿಗದಿಪಡಿಸಿರುವಷ್ಟು ಅಂಕ ಪಡೆದವರನ್ನ ಮಾತ್ರ ಮುಂದಿನ ಹಂತಕ್ಕೆ ಪರಿಗಣಿಸಲಾಗುತ್ತದೆ.
ಸ್ನೇಹಿತರೆ, ಮುಖ್ಯ ಪರೀಕ್ಷೆಯಲ್ಲಿ ಅರ್ಹತೆ ಪಡೆದವರಿಗೆ ಪರ್ಸನಾಲಿಟಿ ಟೆಸ್ಟ್ ಅಂದ್ರೆ ವ್ಯಕ್ತಿತ್ವ ಪರೀಕ್ಷೆ ನಡೆಸಲಾಗುತ್ತದೆ. ಇದು ಅರ್ಹತಾ ಪರೀಕ್ಷೆ ಆಗಿರುತ್ತದೆ. ಇದರಲ್ಲಿ ಅರ್ಹತೆ ಪಡೆದರೆ ಮಾತ್ರ ಸಂದರ್ಶನಕ್ಕೆ ಅವರನ್ನ ಬರಮಾಡಿಕೊಳ್ಳಲಾಗುತ್ತದೆ. ಸಂದರ್ಶನ ನಡೆಸಿ ಅದರೊಳಗೆ ಮುಖ್ಯ ಪರೀಕ್ಷೆಯಲ್ಲಿ ಮತ್ತು ಸಂದರ್ಶನದಲ್ಲಿ ಪಡೆದ ಅಂಕಗಳ ಆಧಾರದ ಮೇಲೆ ನೇಮಕ ಪ್ರಕ್ರಿಯೆ ನಡೆಯುತ್ತೆ ಸ್ನೇಹಿತರೆ. ಇದು ಪ್ರತಿ ಪರೀಕ್ಷೆಯಲ್ಲೂ ಪೂರ್ವಭಾವಿ ಪರೀಕ್ಷೆ ಮತ್ತು ಮುಖ್ಯ ಪರೀಕ್ಷೆಯಲ್ಲಿ ಕೂಡ ನೆಗೆಟಿವ್ ಮಾರ್ಕ್ಸ್ ಇರ್ತದೆ. ನೀವು ತಪ್ಪು ಉತ್ತರ ಗುರುತಿಸಿದರೆ ಅದಕ್ಕೆ ಅಂಕವನ್ನ ಕಳೆಯಲಾಗುತ್ತದೆ. ಈ ನೇಮಕ ಪ್ರಕ್ರಿಯೆಯಲ್ಲಿ ಸಂದರ್ಶನವನ್ನ ಆಯಾ ರಾಜ್ಯದಲ್ಲಿ ನಡೆಸಲಾಗುತ್ತದೆ. ಆಯಾ ರಾಜ್ಯದ ನೋಡಲ್ ಬ್ಯಾಂಕ್ ಇರುತ್ತೆ ಅದು ಮತ್ತು IPBS ಸೇರ್ಕೊಂಡು ಈ ಸಂದರ್ಶನ ಪ್ರಕ್ರಿಯೆಯನ್ನ ನಡೆಸ್ತವೆ. ಆ ನಂತರ ನೇಮಕ ಅರ್ಹತಾ ಪಟ್ಟಿ ಮೆರಿಟ್ ಲಿಸ್ಟ್ ಅನ್ನ ಪ್ರಕಟಿಸ್ತಾರೆ. ಅದರ ಆಧಾರದ ಮೇಲೆ ನೇಮಕ ಪ್ರಕ್ರಿಯೆ ನಡೆಯುತ್ತೆ ಸ್ನೇಹಿತರೆ. ಈಗ ಯಾವುದೇ ಬ್ಯಾಂಕ್ ನೇಮಕ ಮಾಡಿಕೊಳ್ಳುವಾಗ ಅಭ್ಯರ್ಥಿಗಳ ಕ್ರೆಡಿಟ್ ಹಿಸ್ಟ್ರಿಯನ್ನ ಪರಿಶೀಲನೆ ಮಾಡ್ತದೆ. ಆರೋಗ್ಯಕರವಾದ ಕ್ರೆಡಿಟ್ ಹಿಸ್ಟ್ರಿ ನಿಮ್ದಾಗಿದ್ರೆ, ಅಂದ್ರೆ ಎಲ್ಲೆಲ್ಲೋ ಸಾಲ ಮಾಡಿ ಕಟ್ಟದೆ ಈಗ ಏನೋ ಗೊಂದಲ ಮಾಡ್ಕೊಳ್ದೇ ಇದ್ರೆ ನಿಮ್ಮ ಸಿಬಿಲ್ ಸ್ಕೋರ್ ಚೆನ್ನಾಗಿರ್ಬೇಕು ಅಂತ ಬಯಸುತ್ತೆ ಬ್ಯಾಂಕ್. ಹಾಗಾಗಿ ಈ ಬಗ್ಗೆ ಕೂಡ ನೀವು ಗಮನ ನೀಡಬೇಕಾದದ್ದು ಬಹಳ ಅವಶ್ಯಕ. ಸ್ನೇಹಿತರೆ, ಯಾವ ರೀತಿ ಅರ್ಜಿ ಸಲ್ಲಿಸಬೇಕು, ಏನೆಲ್ಲ ದಾಖಲೆ ಬೇಕಾಗುತ್ತದೆ ಎಂಬುದನ್ನ ವಿವರವಾಗಿ ಈ ಅಧಿಸೂಚನೆಯಲ್ಲಿ ನೀಡಿದ್ದಾರೆ. ಮತ್ತೆ ನೇಮಕ ಪ್ರಕ್ರಿಯೆಗೆ ಸಂಬಂಧಿಸಿದ ಹಾಗೆ ಸಾಕಷ್ಟು ಮಾಹಿತಿಗಳಿವೆ. ಅರ್ಜಿ ಸಲ್ಲಿಸುವ ಮೊದಲು ಈ ಅಧಿಸೂಚನೆಯನ್ನ ಸಂಪೂರ್ಣವಾಗಿ ಒಮ್ಮೆ ಓದಿಕೊಳ್ಳಿ. ಯಾಕೆಂದ್ರೆ ನಿಮಗೆ ಸಂಬಂಧಿಸಿದ ಹಾಗೆ ಅರ್ಜಿ ಸಲ್ಲಿಸುವಾಗ ಏನಾದ್ರು ಕನ್ಫ್ಯೂಷನ್ ಕ್ರಿಯೇಟ್ ಆದ್ರೆ ಅದಕ್ಕೆ ಉತ್ತರ ಇದರೊಳಗೆ ಇರ್ತದೆ. ನೀವು ಬೇರೆ ಯಾರನ್ನ ಕೇಳಬೇಕಾಗಿಲ್ಲ, ಹುಡುಕ್ಬೇಕಾಗಿಲ್ಲ. ಸ್ನೇಹಿತರೆ, ಅರ್ಜಿಯೊಂದಿಗೆ ನೀವು ಅರ್ಜಿ ಶುಲ್ಕವನ್ನು ಪಾವತಿಸಬೇಕಾಗಿರುತ್ತದೆ. ನಾ ಹಿಂದೆ ಹೇಳಿದಾಗೆ ಆನ್ಲೈನ್ ನಲ್ಲಿ ಅರ್ಜಿ ಶುಲ್ಕ ಪಾವತಿಸಲು ಅವಕಾಶ ಮಾಡಿಕೊಟ್ಟಿರ್ತಾರೆ. SC/ST ಮತ್ತು ಅಭ್ಯರ್ಥಿಗಳು ಮತ್ತು ಅಂಗವಿಕಲ ಅಭ್ಯರ್ಥಿಗಳಿಗೆ 175 ರೂಪಾಯಿ ಅರ್ಜಿ ಶುಲ್ಕ ನಿಗದಿಪಡಿಸಿರುತ್ತಾರೆ. ಇತರ ಎಲ್ಲ ಅಭ್ಯರ್ಥಿಗಳಿಗೆ 850 ರೂಪಾಯಿ ಅರ್ಜಿ ಶುಲ್ಕ ನಿಗದಿಪಡಿಸಿರುತ್ತಾರೆ. ಅರ್ಜಿ ಶುಲ್ಕವನ್ನ ಅರ್ಜಿಯೊಂದಿಗೆ ಸಲ್ಲಿಸಬೇಕಾಗಿರುತ್ತದೆ. ಸ್ನೇಹಿತರೆ, ನಮ್ಮ ರಾಜ್ಯದಲ್ಲಿ ಬೆಂಗಳೂರು, ಬೆಳಗಾವಿ, ಕಲಬುರಗಿ, ಧಾರವಾಡ ಅಥವಾ ಹುಬ್ಳಿ, ಮಂಗಳೂರು, ಮೈಸೂರು ಮತ್ತು ಶಿವಮೊಗ್ಗ ಹಾಗೂ ಉಡುಪಿಯಲ್ಲಿ ಪರೀಕ್ಷಾ ಕೇಂದ್ರವನ್ನ ತೆರೆದಿರ್ತಾರೆ. ಇಲ್ಲೆಲ್ಲ ಪೂರ್ವಭಾವಿ ಪರೀಕ್ಷೆಯನ್ನ ನಡೆಸಲಾಗುತ್ತದೆ. ಅಂತೆಯೇ ಮುಖ್ಯ ಪರೀಕ್ಷೆಯನ್ನ ಇದೇ ಮೊದಲ ಬಾರಿಗೆ ಮುಖ್ಯ ಪರೀಕ್ಷೆಯನ್ನು ಕೂಡ ರಾಜ್ಯದ ಬೇರೆ ಬೇರೆ ಜಿಲ್ಲಾ ಕೇಂದ್ರಗಳಲ್ಲಿ ನಡೆಸಲಾಗುತ್ತಿದೆ ಅಂತ IPBS ಪ್ರಕಟಿಸಿದೆ. ಈ ಹಿಂದೆಲ್ಲ ಬೆಂಗಳೂರಿನಲ್ಲಿ ಮಾತ್ರ ನಡೆಸಲಾಗುತ್ತಿತ್ತು. ಈ ಬಾರಿ ಮುಖ್ಯ ಪರೀಕ್ಷೆಯನ್ನು ಕೂಡ ಇದೇ ಬೆಂಗಳೂರು, ಬೆಳಗಾವಿ, ಧಾರವಾಡ, ಕಲಬುರಗಿ, ಮಂಗಳೂರು, ಮೈಸೂರು, ಶಿವಮೊಗ್ಗ, ಉಡುಪಿಯಲ್ಲಿ ನಡೆಸಲಾಗುವುದು ಅಂತ ಹೇಳ್ಬಿಟ್ಟು ಈ ಅಧಿಸೂಚನೆಯಲ್ಲಿ ತಿಳಿಸಿದ್ದಾರೆ. ಹಾಗಾಗಿ ನೀವು ಪರೀಕ್ಷೆ ಬರೆಯಲು ದೂರದ ಪರೀಕ್ಷಾ ಕೇಂದ್ರಕ್ಕೆ ಹೋಗ್ಬೇಕು ಅಂತ ತಲೆಬಿಸಿ ಮಾಡ್ಕೊಳ್ಳೋ ಹಾಗಿಲ್ಲ. ಆದ್ರೆ ಪರೀಕ್ಷಾ ಶುಲ್ಕ 850 ರೂಪಾಯಿ ಸ್ವಲ್ಪ ಜಾಸ್ತಿನೇ ಅನ್ಸುತ್ತೆ. ಮುಂದಿನ ವಿಡಿಯೋದಲ್ಲಿ ಸ್ಪೆಷಲಿಸ್ಟ್ ಆಫೀಸರ್ ಹುದ್ದೆಗಳ ನೇಮಕಕ್ಕೆ ಸಂಬಂಧಿಸಿದಾಗೆ ಹೆಚ್ಚಿನ ಮಾಹಿತಿ ನೀಡ್ತೇನೆ ಅಂತ ಹೇಳ್ತಾ ಈ ವಿಡಿಯೋನ ಇಲ್ಲಿಗೆ ಮುಗಿಸುತ್ತಿದ್ದೇನೆ. ಮತ್ತೆ ಭೇಟಿಯಾಗೋಣ. ಅಲ್ಲಿಯವರೆಗೆ ನಮಸ್ಕಾರ.